ಬೆಂಗಳೂರಿನ ಪ್ರಸಿದ್ಧ ಉದ್ಯಮಿ ಶಶಿಧರ್ ಅವರ ಕೊಲೆ ಆಗಿದ್ದು ನನ್ನ ಹಿಂದೆ ಕಾಣಿಸ್ತಾ ಇರೋ ಇದೇ ಮನೆಯಲ್ಲಿ ಅವರ ಕೊಲೆ ಆಗಿರೋದು. ಅಲ್ಲೋಗಿ ನೋಡಿದ್ರೆ ಹಿಂಗಾಗೋಗ್ಬಿಟ್ಟದೆ ಸಾ. ಹಂಗಾದ್ರೆ ನೀವು ಅವ್ರನ್ನ ಮೀಟ್ ಮಾಡಿಲ್ಲ? ಇಲ್ಲ ಇನ್ಸ್ಪೆಕ್ಟರ್, ಇಟ್ ಇಸ್ 200 crores ಪ್ರಾಜೆಕ್ಟ್ ಸರ್. ಅಷ್ಟಿತ್ತ ಮಾರ್ಜಿನ್ನು? ಅಂದಾಗೆ ಈ ಘಟನೆ ನಡೆದಾಗ ನೀವೆಲ್ಲಿದ್ರಿ? ನನ್ಗೆ ಹೇಗೆ ಗೊತ್ತಾಗುತ್ತೆ ಸರ್? ನೀವು ಕೇಳಿದ್ದಕ್ಕೆ ಉತ್ತರ ಕೊಡೋದು ನನ್ನ ಕೆಲಸ, ಕಂಡು ಹಿಡಿಯೋದು ನಿಮ್ಮ ಕೆಲಸ. ನಿಮ್ಗೇನು ಗೊತ್ತು ಅನ್ನೋದನ್ನ ಹೇಳ್ಬಿಡಿ. ಇನ್ಸ್ಪೆಕ್ಟರ್, ಐ ವಾಂಟ್ ದ ಮರ್ಡರರ್ ಕಾಟ್. ಐ ವಿಲ್ ಕಿಲ್ ಹಿಮ್ ವಿತ್ ಮೈ ಓನ್ ಹ್ಯಾಂಡ್ಸ್. ಪೇಪರ್ಸ್? ಯಾವ ಪೇಪರ್ಸ್? ಕರೆಕ್ಟ್ 1:20ಕ್ಕೆ ಮರ್ಸಿಡೀಸ್ ಕಾರ್ ಹೋಗಿದ್ದು ನೋಡಿದೆ ಅಂತ ಹೇಳ್ತಾನೆ. ಅವನ ಹತ್ರ ನೋಡಿದ್ರೆ ವಾಚು ಇಲ್ಲ, ಮೊಬೈಲು ಇಲ್ಲ. ಏನೋ ಇದು ಹೊಸ ಟ್ವಿಸ್ಟು. ಅಂದ್ರೆ ಮ್ಯಾನೇಜರ್ ಮಾಡಿಸಿದ್ದು? ಗೊತ್ತಿಲ್ಲ ಸರ್. ಅದಿರ್ಲಿ, ಇನ್ನೊಂದು ವಿಷಯ ಕೇಳ್ರಿ. ಆ ಫರ್ನಾಂಡಿಸ್ ಹತ್ರನೂ ವೈಟ್ ಮರ್ಸಿಡೀಸ್ ಬೆಂಜ್ ಇದೆ ಅಂತೆ. ಫರ್ನಾಂಡಿಸ್ ಅವರು ಈ ಪ್ರಾಜೆಕ್ಟ್ನ ತುಂಬಾ ಆಸೆ ಇಟ್ಕೊಂಡು ಮಾಡ್ಬೇಕಂತ ಮುಂದೊಟ್ಟಿದ್ರು. ಈ ಕುಡ್ ಗೋ ಟು ಎನಿ ಲಿಮಿಟ್ ಸರ್. ಈ ಕುಡ್ ಗೋ ಟು ಎನಿ ಲಿಮಿಟ್ ಸರ್. ಈ ಕುಡ್ ಗೋ ಟು ಎನಿ ಲಿಮಿಟ್ ಸರ್. ಲೇ, ನೀ ಕರೆ ಹೇಳು ಮಟ್ಟ ಬಿಡುವುದಿಲ್ಲ. 1:20 ಅಂತ ಹೇಳಿ ಹೆಂಗ್ ಗೊತ್ತಾತ್ ನಿಂಗ? ಸರ್ ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ಸರ್ ಹೇಳ್ತಾ ಇದೀನಲ್ಲ ಸರ್, ಸ್ಕೂಲ್ ಬಸ್ಸು 1:20ಕ್ಕೆ ಬರುತ್ತೆ ಸರ್. ಅದಕ್ಕೆ ನಾನು 1:20 ಅಂತ ಹೇಳಿದೆ ಸರ್. ಬಾಯ್ ಬಿಟ್ನಾ ಅವನು? ಇಲ್ರಿ ಸರ್, ಮತ್ ಅದ ಹೇಳತ್ತನವ. ಹೌದಾ? ಬೈರ ಬಂದಾನ್ರಿ. ಯಾರೋ ಕಳ್ಳನ ಮಗ 2,000 ರೂಪಾಯಿ ತಗೊಂಡಾನ ಅಂತ ಹೇಳಿ ತಲೆ ಕಟ್ಸ್ಕೊಂಡ್ ಕುಂತಾನ. ಏನು ಸರ್ ನೀವೇ ಹೋಗಿ ಬಂದ್ರಿ? ನಿಮ್ ಫಸ್ಟ್ ಒಳಗ್ ಬಾರೋ. ಏನ್ ಸರ್ ಆ ಕೆಲಸದಲ್ಲಿ ಬಾಯ್ ಬಿಡ್ತಾ ಇಲ್ಲಂತೆ? ಪಾಪ ನಿಜ ಹೇಳ್ತಿರ್ಬೋದು. ಯಾವ ಕಳ್ಳನ ಮಗನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲಿ ಕೆಡಿಸ್ಕೊಂಡಿದ್ದೆ? ಯಾರು ನಾನ? ಯಾಕೆ ಏನಾಯ್ತು ಸರ್? ಏನಿಲ್ಲ, ಹೋಗ್ಲಿ ಬಿಡು. ಆ ಫರ್ನಾಂಡಿಸ್ ಹತ್ರ ಸೇಮ್ ಕಾರ್ ಇದೆ ಅಂದ್ಯಲ್ಲ, ಕರ್ಸೋ ಅವನನ್ನ. ಇತ್ತು ಕರ್ಸುವಂತೀರ ಅಂತ ಅದಕ್ಕೆ ಕರ್ಸಿದ್ದೀನಿ. ಹೇಳಿ ಇನ್ಸ್ಪೆಕ್ಟರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ರೀ ಫರ್ನಾಂಡಿಸ್, ನಿಮ್ ಹೆಲ್ಪ್ ಏನ್ ಬೇಡ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸಾಕು. ನೀವು ಅವತ್ತು ಮನೆಯಲ್ಲೇ ಇದ್ರಿ ಅಂತ ಹೇಳಿದ್ರಿ ಅಲ್ವಾ? ನಿಜ ಹೇಳಿ, ಅವತ್ತು ರಾವ್ನ ಮೀಟ್ ಮಾಡಕ್ ಬಂದಿದ್ರಾ? ಇಲ್ಲ, ಕರೆಂಟ್ ಮೀಟಿಂಗ್ ಫಿಕ್ಸ್ ಮಾಡ್ಲಿಕ್ಕೆ ಹೇಳಿದ್ದೆ, ಹಾಗಾಗಿ ನಾನು ಬಂದಿರಲಿಲ್ಲ. ಕೊಲೆ ಆಗಿರೋ ಟೈಮಲ್ಲಿ ನಿಮ್ಮ ಮರ್ಸಿಡೀಸ್ನ ಇಲ್ಲಿ ನೋಡಿದವ್ರು ಇದ್ದಾರೆ. ಸುಳ್ಳು ಹೇಳ್ಬೇಡಿ, ಕರೆಕ್ಟಾಗಿ ಹೇಳಿ. ನಾನು ಯಾಕೆ ಸುಳ್ಳು ಹೇಳಿ ಇನ್ಸ್ಪೆಕ್ಟರ್? ನನ್ನ ಮರ್ಸಿಡೀಸ್ ನೋಡಿದಾರ? ಹೌದು, ನಿಮ್ಮದೇ ಮರ್ಸಿಡೀಸ್. ಸರ್, ಅವತ್ತು ಮೂರ್ತಿ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ರು. ಆಗ ಯಾವುದೋ ಎಮರ್ಜೆನ್ಸಿ ಕಾಲ್ ಬಂತು, ಹೊರಟು ನಿಂತರು, ನೋಡ್ತಾರೆ ಅವ್ರ ಕಾರ್ ಪಂಚರ್ ಆಗ್ಬಿಟ್ಟಿದೆ. ಹಾಗಾಗಿ ನನ್ನ ಮರ್ಸಿಡೀಸ್ನೇ ತಗೊಂಡೋದ್ರು. ಹೌದಾ? ಇದನ್ನ ಯಾಕೆ ಮೊದಲನೇ ಹೇಳಲಿಲ್ಲ? ಸರ್, ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಸೊ ಮೂರ್ತಿ ನಿಮ್ಮ ಕಾರ್ ತಗೊಂಡು ಹೋಗಿದ್ರು. ಯಾವಾಗ ಹೋಗಿ ಯಾವಾಗ ಬಂದರು? 12:30 ಒಬ್ಬರೇ ಮನೆಯಿಂದ ಕಾರ್ ತಗೊಂಡು ಹೋದ್ರು. ಸುಮಾರು 2:30ವರೆಗೆ ಅವ್ರ ಡ್ರೈವರ್ ಕಾರ್ ತಗೊಂಡು ಬಿಟ್ಟ. ಯಾಕೆ ಇನ್ಸ್ಪೆಕ್ಟರ್, ಮೂರ್ತಿಯವರು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಇನ್ವಾಲ್ವ್ ಯಾರ್ಯಾರಾಗಿದ್ದಾರೆ ಗೊತ್ತಿಲ್ಲ, ನೋಡೋಣ. ಇವಾಗ ನೀವು ಹೋಗ್ಬೋದು, ಆದರೆ ಹೇಳ್ ಕಳಿಸಿದಾಗ ಇಮಿಡಿಯೇಟ್ ಆಗಿ ಬರಬೇಕು. ಈ ಕೇಸು ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಆ ಕೊಲೆ ಅರೌಂಡ್ 1 ಗಂಟೆಗೆ ಆಗಿದೆ. ನಾವು ಅಂದ್ಕೊಂಡಿರೋ ಥರನೇ ರಾಡ್ ಅಂತ ವಸ್ತುವಿನಿಂದ ಯಾರೋ ಬಲವಾಗಿ ತಲೆ ಹೊಡೆದಿದ್ದಾರೆ. ಸರ್, ಕ್ರೈಮ್ ಸೀನಲ್ಲಿ ಯಾವುದು ವೆಪನ್ಸ್ ಕಾಣಲಿಲ್ಲ, ಎಲ್ಲ ಡಿಸ್ಪೋಸ್ ಮಾಡಿದ್ದಾರೆ. ಹೌದು, ಡಿಸ್ಪೋಸ್ ಮಾಡಿದ್ದಾರೆ. ಈ ಕೆಲಸದವನು ನಿಜನೇ ಹೇಳ್ತಾ ಇದ್ರೆ ಮನೆ ಲಾಕ್ ಆಗಿತ್ತು. ಹಂಗಾದ್ರೆ ಈ ಮನೆ ಒಳಗೆ ಹೆಂಗ್ ಬಂದಿರಕ್ಕೆ ಸಾಧ್ಯ? ಕರೆಕ್ಟ್ ಸರ್. ಹಾಗಾದ್ರೆ ಯಾರೋ ಕ್ಲೋಸ್ ಇರೋರೇ ಮಾಡಿದ್ದಾರೆ. ಮೂರ್ತಿ ಕಳಿಸ್ಲಾ? ಬೇಡ, ಫಸ್ಟು ಆ ಕೆಲಸದವನ ಕತೆ ಕನ್ಕ್ಲೂಡ್ ಮಾಡೋಣ. ಸರ್, ನಾನೇನು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ನೀನು ಮಾಡಿದೆಯೋ ಇಲ್ಲೋ ಅನ್ನೋದು ಇವಾಗ ನೀನು ಏನು ಹೇಳ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನು ಕೇಳ್ತಿರೋ ಕೇಳಿ ಸರ್, ನಂಗೆ ಗೊತ್ತಿರೋದೆಲ್ಲ ಹೇಳ್ತೀನಿ. ಹೇಳಲೇಬೇಕು, ಇಲ್ಲಾಂದ್ರೆ ನಮ್ಮ ಸಾಹೇಬ್ರದ್ದು ಫಸ್ಟ್ ಎನ್ಕೌಂಟರ್ ನಿಂದೆ. ನೀನು ನೋಡಿದ್ರೆ 1:20 ಅಂತ ಕರೆಕ್ಟ್ ಟೈಮ್ ಹೇಳ್ತೀಯ.
ನಿನ್ನ ಹತ್ರ ಮೊಬೈಲು ಇಲ್ಲ, ವಾಚು ಇಲ್ಲ. ಗಡಿಯಾರ ನೋಡಿದ್ರೆ 12:30 ನಿಂತಿದೆ. ನಿನ್ನ ಹತ್ರ ಮಾತ್ರ ಬಿಗಿದ ಕೈ ಇದೆ. ಹಾಗಾದ್ರೆ ಕೊಲೆಗಾರ ವಾಪಸ್ ಹೆಂಗ್ ಲಾಕ್ ಮಾಡಕ್ ಸಾಧ್ಯ? ಇಲ್ಲ ಸರ್, ಕಾರಂತ್ ಸರ್ ಹತ್ರನೂ ಒಂದು ಕೀ ಇದೆ. ಇದೇನಿದು ಕೇಸ್ ಕಾರಂತ್ರ ಕಡೆ ತಿರುಗ್ತಾ ಇದೆ? ಅಲ್ಲ, ಹೆಂಗ್ ಹೇಳ್ತೀಯ ಅದು ಕಾರಂತ್ರ ಕಾರು ಅಂತ? ದೊಡ್ಡ ಊರಲ್ಲಿ ಎಷ್ಟು ಜನ ಹತ್ರ ಇರಲ್ಲಪ್ಪ ಮರ್ಸಿಡೀಸ್ ಬೆಂಜ್? ಇರ್ಬೋದೇನೋ ಸರ್, ಆದ್ರೆ ಸೇಮ್ ನಂಬರ್ ಹೆಂಗ್ ಸಹ ಇರಕ್ ಸಾಧ್ಯ? ನಾನು ಅವತ್ತು ನಂಬರ್ ನೋಡಿದ್ದೀನಿ ಸರ್. ಹಂಗಾದ್ರೆ ಕಾರ್ ನಂಬರ್ ಹೇಳು ನೋಡೋಣ. 1988 ಸರ್, ರಾಹುಲ್ ಸಾಹೇಬ್ ಹುಟ್ಟಿದವ್ರು ಸರ್. ಕಾರ್ ಅಂತ್ರೆ ಮಾಡಿರೋ ಸರ್. ಯಾಕಂತಂದ್ರೆ ಸರ್ವೆಂಟು ಕಾರ್ ನಂಬರ್ ಕರೆಕ್ಟಾಗಿ ಹೇಳ್ತಾನೆ. ಆಮೇಲೆ ಕಾರ್ ಹತ್ರ ಒಂದು ಸೆಟ್ ಕೀ ಬೇರೆ ಇದೆ. ಲೋ ಬೈರಾ, ಅದಕ್ಕೆ ನೀನು ಕಾನ್ಸ್ಟೇಬಲ್, ನಾನು ಇನ್ಸ್ಪೆಕ್ಟ್ರು. ನನಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ಲೆಟ್ಸ್ ಮೀಟ್ ದ ಮ್ಯಾನೇಜರ್. ರೀ ಮ್ಯಾನೇಜರ್, ಲಾಸ್ಟ್ ಟೈಮು ಕೇಳಿದ್ದೆ, ಈ ಸಲನೂ ಕೇಳ್ತಾ ಇದ್ದೀನಿ. ಈ ಬಿಸ್ನೆಸ್ಸಲ್ಲಿ ನಿಮ್ದೇನಾದ್ರು ಶೇರ್ ಇತ್ತಾ? ಸರ್, ಬೇಕಾದರೆ ನೀವು ಆಫೀಸ್ ಅಕೌಂಟ್ಸನ್ನು ಚೆಕ್ ಮಾಡಿ. ನನಗೆ ಬರೋ ಸಂಬಳನೇ ಜಾಸ್ತಿ. ಇನ್ನು ಶೇರ್ ತಗೊಂಡು ನಾನೇನು ಸರ್ ಮಾಡಲಿ? ಅವತ್ತು ಕೊಲೆಯಾದ ದಿನ ನಿಮ್ಮ ಅಳಿಯನ್ ಸರ್ವಿಸ್ ಸ್ಟೇಷನ್ಗೆ ಕಾರಂತೂ ತಮ್ಮ ಕಾರ್ನ ಸರ್ವಿಸಿಗೆ ಬಿಟ್ಟಿದ್ರು. ಸರ್, ಅದಕ್ಕೂ ಈ ಕೇಸ್ಗೂ ಏನು ಸರ್ ಸಂಬಂಧ? ರಾವ್ ಅವರು ಕೊಲೆ ಆಗಿದ್ದ ಟೈಮಲ್ಲಿ ಕಾರಂತ ಅವ್ರ ಕಾರು ರಾವ್ ಮನೆ ಮುಂದೆನೂ ಇತ್ತು, ಸರ್ವಿಸ್ ಸ್ಟೇಷನ್ನಲ್ಲೂ ಇತ್ತು. ಅದಕ್ಕೆ ಸಂಬಂಧ ಇದೆ ಮ್ಯಾನೇಜರ್. ಸರ್, ನಾನು ನನ್ನ ಅಳಿಯ ತುಂಬ ದಿವಸದಿಂದ ಮಾತಾಡ್ತಾ ಇಲ್ಲ. ಏನೋ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. ರೀ, ಅದನ್ನು ಕೇಳ್ತಾ ಇಲ್ಲ ನಾನು. ಕಾರಂತ ಅವ್ರ ಕಾರು ಆ ಸರ್ವಿಸ್ ಸ್ಟೇಷನ್ನಿಂದ ರಾವ್ ಮನೆ ಹತ್ರ ಹೆಂಗೆ ಬಂತು ಅಂತ ಕೇಳ್ತಾ ಇದ್ದೀನಿ. ನನಗೆ ಹೇಗೆ ಗೊತ್ತಿರುತ್ತೆ ಸರ್? ನೀವು ಕೇಳಿದ್ದಕ್ಕೆ ಉತ್ತರ ಕೊಡೋದು ನನ್ನ ಕೆಲಸ. ಕಂಡುಹಿಡಿಯೋದು ನಮ್ಮ ಕೆಲಸ. ನಮ್ಮ ಕೆಲಸ ಏನು ಅಂತ ನಮಗೆ ಗೊತ್ತೈತ್ರಿ, ನೀವೇನು ಹೇಳಬೇಕಾಗಿಲ್ಲ. ಆಮೇಲೆ ಆ ರಾವ್ ಮನೆದು ಒಂದು ಸೆಟ್ ಕೀ ನಿಮ್ಮ ಹತ್ರನೂ ಇದೆಯಂತೆ. ಯಾರು ಸರ್ ಹೇಳಿದ್ದು? ನನ್ನ ಹತ್ರ ಯಾಕಿರುತ್ತೆ ಸರ್? ಯಾರೋ ಹೇಳಿದ್ರು ನಿಮ್ಮ ಹತ್ರನೂ ಒಂದು ಸೆಟ್ ಕೀ ಇದೆ ಅಂತ ಗೊತ್ತಾಯ್ತು. ನನ್ನ ಹತ್ರ ಯಾವ ಕೀ ಸೆಟ್ಟು ಇಲ್ಲ ಸರ್. ಒಂದು ಕೀ ಸೆಟ್ಟು ಆಫೀಸ್ ಲಾಕರಲ್ಲಿದೆ. ಅದನ್ನು ಓಪನ್ ಮಾಡೋ ಅಕ್ಸಸ್ಸು 4 ಜನಕ್ಕೆ ಮಾತ್ರ ಇದೆ. ಯಾರ್ರೀ ಆ 4 ಜನ? ಮೂರ್ತಿ, ಬಾಸು, ಫೈನಾನ್ಸ್ ಹೆಡ್ ಶಿವರಾಮು ಮತ್ತು ನಾನು. ಬೈರಾ, ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಬಿಡಿ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಏನಾಯ್ತು ಬೈರಾ? ಸರ್, ಬೀಗ ಇಲ್ಲೇ ಇದೆ, ಫೋರೆನ್ಸಿಕ್ ಕಳಿಸಿದ್ದೀನಿ. CCTV ಫುಟೇಜು ಸರ್ ಚೆಕ್ ಮಾಡಿದೆ. ಲಾಸ್ಟ್ 3 ದಿನದಿಂದ ಯಾರೂ ಓಪನ್ ಮಾಡಿಲ್ಲ. ಆದರೆ 4 ದಿನದ ಕೆಳಗೆ ಮೂರ್ತಿ ಓಪನ್ ಮಾಡಿದ್ರು. ಸೂಪರ್ ನ್ಯೂಸ್ ಬೈರಾ. ಹಂಗಾದ್ರೆ ಕೇಸ್ ಸಾಲ್ವ್ ಆಯಿತು. ನೀನು ವಾಪಸ್ ಬಾ. 2-3 ದಿನದಿಂದ ಅದೇ ರಾಗ ಹೇಳ್ತಿದ್ದೀರಾ. ಯಾವಾಗ ಆಗುತ್ತೋ ಸಾಲ್ವು? ದುಡ್ಡು ಬರಲಿಲ್ಲ, ಕೇಸು ಕ್ಲೋಸ್ ಆಗಲಿಲ್ಲ. ಬೈರಾ, ಕೋಲ್ಡ್ ಬ್ಲಡ್ ಪ್ರೀ ಪ್ಲಾನ್ ಮರ್ಡರ್ ಇದು. ಅದೇ ಹೇಳ್ತೀರಾ ಸರ್? ಡೂಪ್ಲಿಕೇಟ್ ಕೀನ ಮಾಡಿಟ್ಟಿದ್ರು. ಫರ್ನಾಂಡಿಸ್ ಕಾರಂತೆ ರಾವ್ನ ಭೇಟಿ ಮಾಡಕ್ಕೆ ಹೇಳಿದ್ರು. ಯಾರು ಬರ್ತಾರೆ ಅಂತ ಫರ್ನಾಂಡಿಸು, ಮೂರ್ತಿ, ಮ್ಯಾನೇಜರು ಇವ್ರಿಗೆ ಮಾತ್ರ ಗೊತ್ತಿತ್ತು. ಅಂದರೆ ಕಾರಂತಿನ ಕೊಲೆ ಒಳಗೆ ಶಿಕ್ಷೆ ಹೊಡೆಯಕ್ಕೆ ನಡೆಯಿಲ್ಲ. ಆದರೆ ಕಾರು ಸರ್ವಿಸ್ ಸ್ಟೇಷನ್ನಲ್ಲಿ ಇರೋದು ಕೊಲೆಗಾರ ಗೊತ್ತಿಲ್ಲ. ಹೌದು, ಕೊಲೆಗಾರ ತಪ್ಪು ಮಾಡಿದ್ದಲ್ಲೇ. CCTV ಫುಟೇಜ್ ಪ್ರಕಾರ ಕಾರಂತ್ ಕಾರು 2 ದಿನ ಸರ್ವಿಸ್ ಸ್ಟೇಷನ್ನಲ್ಲೇ ಇತ್ತು. ಹಂಗಾಗಿ ಇಲ್ಲಿ ಕಾರಂತ್ ಕಾರು ಯೂಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ರೈಟ್ ಸರ್, ಕಾರಂತ ಹತ್ರ ಕೀ ಇದೆ ಅಂತಲೂ ಗೊತ್ತು, ಕಾರಂತ ಮೇಲೆ ಡೌಟ್ ಹೋಗುತ್ತೆ ಅಂತಲೂ ಗೊತ್ತು. ಆದರೆ ಸರ್ವೆಂಟು ಕಾರ್ ನಂಬರ್ ನೋಡಿದಾನಲ್ಲ. ನಂಬರ್ ಪ್ಲೇಟ್ ಚೇಂಜ್ ಮಾಡೋಕ್ಕೆ ಎಷ್ಟು ಬೇಕು ಅಂತ 2 ನಿಮಿಷ ಸಾಕು ಸರ್. ಬಟ್ ನಮ್ಮ ಹತ್ರ ಪ್ರೂಫ್ ಇಲ್ಲ. ಆ ಕೆಲಸದಲ್ಲಿ ನೋಡ್ಯಾನೆ, ಆದರೆ ಬರೀ ಅವನ ಸ್ಟೇಟ್ಮೆಂಟ್ನಲ್ಲಿ ಕೇಸ್ ಇಲ್ಲ. ಪ್ರೂಫ್ ಕೂಡ ಇದೆ. ಕೆಲಸದವ್ನು ಕೆಲಸ ಸ್ವಲ್ಪ. ಡೈಲಿ 1 ಗಂಟೆಗೆ ಬರೋ ನೀನು ಅವತ್ತ್ಯಾಕೋ ಲೇಟ್ ಬಂದೆ? ಸರ್,
ಯಾರೋ ಇಬ್ರು ಕಾರ್ನ ಬಂದ್ಬಿಟ್ಟು ಅಡ್ರೆಸ್ ಕೇಳ್ತಾ ಇದ್ರು ಸರ್. ಅವ್ರ ಹತ್ರ ಮಾತಾಡ್ಕಂತ ನಿಂತು ಬಿಟ್ಟಿದ್ದೆ ಸರ್ ನಾನು. ಇಬ್ಬರಲ್ಲಿ ಯಾರಾದರೂ ಫೋನಲ್ಲಿ ಮಾತಾಡ್ತಾ ಇದ್ರಾ? ಹ್ಞೂ ಸರ್, ಡೈವರು ಫೋನ್ನಾಗೆ ಮಾತಾಡ್ತಾ ಇದ್ದ ಸರ್. ಏನ್ ಮಾತಾಡ್ತಾ ಇದ್ರು ಅಂತ ಗೊತ್ತಾ? ಇಲ್ಲ ಸರ್, ಓಕೆ ಅಂತೇನೋ ಮಾತಾಡ್ತಿದ್ರು ಸರ್. ಆಮ್ಯಾಕೆ ಈಗ ಬಿಡ್ತೀವಿ ಅಂದರು ಹೊಂಟೋಗ್ಬಿಟ್ರು ಸರ್. ಹಂಗೆ ಅದೇ ಟೈಮ್ಗೆ ಸ್ಕೂಲ್ ಬಸ್ ಬಂದ್ಬಿಟ್ಟು ಆರನ್ ಮಾಡ್ತು ಸರ್. ಅದಕ್ಕೆ ನನಗದು 1:20 ಅಂತ ಗೊತ್ತು ಸರ್. ಅಲ್ಲ, ಹೇಳಿ ಕೇಳಿ ನಿನಗೆ ಮಕ್ಕಳು ಮರಿ ಇಲ್ಲ ಅಂತಂದ್ರೆ ನಿನಗೆ ಯಾಕಪ್ಪ ಸ್ಕೂಲ್ ಬಸ್ ಟೈಮಿಂಗು? ಯಾರಿಗೂ ಹೇಳ್ಬೇಡಿ ಸರ್, ಬಸ್ನಾಗೆ ಮಕ್ಕಳು ನೋಡ್ಕೊತಾಳಲ್ಲ, ಅದೇ ಕೇರ್ ಟೇಕರ್ ಅಂತಾರಲ್ಲ, ಅವಳಿಗೂ ನನಗೂ ಓಹೋ, ಗೊತ್ತಾತ್ ಬಿಡು. ಲವ್ ಸ್ಟೋರಿ ನಮ್ಮ ಕ್ರೈಮ್ ಸ್ಟೋರಿಗೆ ಎಷ್ಟು ಹೆಲ್ಪ್ ಮಾಡೈತಿ ಅಂತಂದ್ರೆ ನಮ್ಮ ಸಾಹೇಬ್ರಲ್ಲಿ ನಿನ್ನ ಮದುವೆ ಮಾಡಿಸ್ತಾರೆ. ಸಾಕು, ಈಗ ಲಾಕಪ್ಪಲ್ಲಿ ಹೋಗಿ ಮೇಕಪ್ ಮಾಡ್ತೇ ಹೋಗ. ಸರ್, ನಮ್ಮ ರೋಮಿಯೋ ಏನು ಸುಳ್ಳು ಹೇಳ್ತಾ ಇಲ್ಲ ಸರ್. ನನ್ನ ಪ್ರಕಾರ ಅವ್ರು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಆ ರಾವ್ ಮನೆಯಿಂದ ಕಾರ್ ಹೋಗೋ ಟೈಮಿಗೆ ಒಂದು ಬಿಟ್ಟಿದ್ದಾರೆ ನೋಡಿ ಸರ್. ಎಕ್ಸಾಕ್ಟ್ಲಿ. ಸರ್, ನಂಬರ್ ಪ್ಲೇಟ್ ಸಿಕ್ತು ನೋಡಿ. ಬೈರಾ, ನೀನು ಆ ರಾವ್ ಆಫೀಸಿಗೆ ಹೋದ ತಕ್ಷಣ ಮಂಜುನ್ನ ನಾನು ಫರ್ನಾಂಡಿಸು ಮತ್ತು ಮೂರ್ತಿ ಕಾರ್ನ ಚೆಕ್ ಮಾಡಕ್ಕೆ ಕಳಿಸಿದ್ದೆ. ಈ ಮೂರ್ತಿ ಕಾರ್ ಚೇಂಜ್ ಮಾಡಿ ಎಲ್ಲ ಅದರಲ್ಲೇ ಇಟ್ಟಿದ್ರು. ಕರೆಕ್ಟಾಗಿ ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನೀನು ಫೋನ್ ಮಾಡೋರನ್ನು ಕರೆಸಿದ್ಯಾ ನೋಡು. ಅದಕ್ಕೆ ಸಾರ್ ಅವ ಮೂರ್ತಿ ಟೆನ್ಷನಲ್ಲಿ ಇದ್ದಿದ್ದು. ಮೂರ್ತಿ ಫರ್ನಾಂಡಿಸ್ ಕಾರ್ ತಗೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿ ರಾವ್ ಮನೆ ಹೋಗಿದ್ದಾರೆ. ಆಮೇಲೆ ಅಲ್ಲಿ ರಾವ್ ಕತೆ ಮುಗಿಸಿ ಅವ್ರು ಆ ಕಾರ್ ತಗೊಂಡು ಹೊರ ಹೋಗೋದಕ್ಕೂ ಈ ಸರ್ವೆಂಟು ಅವ್ರ ಕಾರಿನ ನಂಬರ್ ಪ್ಲೇಟ್ ನೋಡೋದಕ್ಕೂ ಸರಿಯಾಗಿದೆ. ಆಮೇಲೆ ಅಲ್ಲಿಂದ ಹೋದ ಮೂರ್ತಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಸೀದಾ ಮನೆ ಹೋಗಿದ್ದಾರೆ. ಇಷ್ಟೇ ಆಗಿರೋ ಸರ್ ಅದು ಕತೆ. ಕಾರನ್ನು ಸಿಕ್ಕಾಕೊಂಡ್ರೆ ಮೂರ್ತಿನೇ ಡಾನು ಬಿಸ್ನೆಸ್ಸಲ್ಲಿ. ಕಳ್ಳರಿಗೆ 100 ದಾರಿ, ಪೊಲೀಸ್ನವರಿಗೆ 101 ದಾರಿ. ಕೊಲೆಗಾರ ಸಿಕ್ಕ, ಪ್ರೂಫ್ ಇದೆ, ವಿಟ್ನೆಸ್ಸು ಇದೆ, ಸಾಲದಕ್ಕೆ ಮೋಟಿವು ಸಿಕ್ತು. ತಗೋ ನೀನು 2000. ಯಾವ ಕಳ್ಳನ ಮಗ ಹೇಳ್ದ ಸರ್ ಪೊಲೀಸರಿಗೆ ನಿಯತ್ತಿಲ್ಲ ಅಂತ? ವಾವ್, ವಾಟ್ ಅ ಪ್ಲಾನ್, ಜಸ್ಟ್ ಬ್ರಿಲಿಯಂಟ್. ಮೊದಲೇ ಪೇಪರ್ ರೆಡಿ ಮಾಡಿಸಿ ರಾವ್ ಅಂಕಲ್ ಹತ್ರ ಸೈನ್ ತೊಗೊಂಡ್ರಿ. ಫರ್ನಾಂಡಿಸ್ ಜೊತೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸಿದ್ರಿ. ನೋಡು ರಾಹುಲ್, ಈ ವಿಷಯ ನಿಮ್ಮಪ್ಪನಿಗೆ ಯಾವತ್ತೂ ಗೊತ್ತಾಗಬಾರ್ದು. ಯಾಕೆ ಅಂದರೆ ನಿಮ್ಮಪ್ಪನಿಗೆ ನಿಯತ್ತು ನಂಬಿಕೆ ಜಾಸ್ತಿ. ಡೋಂಟ್ ವರಿ ಅಂಕಲ್, ಈ ವಾಂಟ್ ಕಮ್ ಟು ನೋ. ಅದಾದಮೇಲೆ ಫರ್ನಾಂಡಿಸ್ ಮೂರ್ತಿಗೆ ಕರೀತಾನೆ. ಮೂರ್ತಿ ಅವ್ರ ಕಾರ್ ಪಂಚರ್ ಮಾಡಿಸ್ತಾನೆ. ರಾವ್ ಅಂಕಲ್ ಹತ್ರ ಮೂರ್ತಿಗೆ ಫೋನ್ ಮಾಡಿಸಿ ಮನೆಗೆ ಕರೆಸ್ತೀರ. ಫರ್ನಾಂಡಿಸ್ ಗಿವ್ಸ್ ಹಿಸ್ ಕಾರ್ ಟು ಮೂರ್ತಿ. ಮೂರ್ತಿಗೆ ನಂಬರ್ ಪ್ಲೇಟ್ ಚೇಂಜ್ ಆಗಿದ್ದು ಗೊತ್ತಿಲ್ಲ, ಆದರೆ ಸರ್ವೆಂಟಿಗೆ ಕರೆಕ್ಟಾಗಿ ಹಿಂದಿನ ನಂಬರ್ ಪ್ಲೇಟ್ ತೋರಿಸ್ತೀರ. ಸೂಪರ್ ಅಂಕಲ್. ಆದರೆ ವೆಪನ್ನು ಮತ್ತು ನಂಬರ್ ಪ್ಲೇಟು ಮೂರ್ತಿ ಕಾರಲ್ಲಿ ಹೆಂಗೆ ಬಂತು? ಎಲ್ಲನೂ ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಆಯಿತು. ಆ ಮರ್ಡ್ರ್ ವೆಪನ್ನು, ನಂಬರ್ ಪ್ಲೇಟು, ಮೂರ್ತಿಯವ್ರ ಕಾರು ಫರ್ನಾಂಡಿಸ್ ಮನೆ ಮುಂದೆ ನಿಂತಿದ್ದಾಗಲೇ ಇಟ್ಟಿದ್ವಿ. ಸೊ ಮೂರ್ತಿ ಈಸ್ ಬಿಹೈಂಡ್ ಬಾಸ್ ಫಾರ್ ಅ ಲಾಂಗ್ ಟೈಮ್. ಮೂರ್ತಿ ಮತ್ತು ರಾವ್ ಅಂಕಲ್ ನನ್ನ ಲೈಫಲ್ಲಿರೋ 2 ಕ್ಲೋಸ್ ಜನನ್ನು ದೂರ ಮಾಡಿಸಿದ್ರು. ಒಬ್ಬರು ನನ್ನ ಅಣ್ಣನ ಥರ ಇದ್ದರು. ಆಂಟಿ ನನ್ನ ತಾಯಿಗಿಂತ ಹೆಚ್ಚಿಗೆ ನೋಡಿಕೊಂಡ್ರು. ಹುಟ್ಟಿದ 2 ದಿನಕ್ಕೆ ನನ್ನ ತಾಯಿ ಕಳ್ಕೊಂಡ್ಮೇಲೆ ಆಂಟಿನೇ ನನ್ನ ನೋಡಿಕೊಂಡ್ರು. ಮೇಡಮು ಒಳ್ಳೆ ದೇವತೆ ಆಗಿದ್ದರು. ತಮ್ಮ ಒಡವೆನೆಲ್ಲ ಮಾರಿ ನಮ್ಮ ಅಳಿಯನಿಗೆ ಗ್ಯಾರೇಜ್ ಇಟ್ಕೊಟ್ರು. ಅದು ಈಗ ಮಸೀದಿ ಶೋರೂಮ್ ಆಗಿದೆ. ಬಾಸು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಮೂರ್ತಿ ಜೊತೆ ಸೇರಿಕೊಂಡು ಆಕ್ಸಿಡೆಂಟ್ ಮಾಡಿಸಿದ್ರು. ಅಂಕಲ್, ನಿಮ್ಮ ಪ್ಲ್ಯಾನ್ ಸ್ವಲ್ಪ ಮಿಸ್ ಆಗಿದ್ರೆ ಈಗ ಡ್ಯಾಡ್ ಮತ್ತು ನೀವು ಜೈಲಲ್ಲಿರ್ತಿದ್ರು. ರಾಹುಲ್, ಪ್ಲ್ಯಾನ್ ಮಾಡೋದು ನಮ್ಮ ಕೆಲಸ, ಆದರೆ ಅದನ್ನು ನಡೆಸ್ಕೊಡೋದು ಬಿಡೋದು ಅವನ ಕೆಲಸ. ಸರ್, ಓ ಏನಪ್ಪ, ಚೆನ್ನಾಗಿದೆಯಾ? ಏನೋ ಎಲ್ಲ ನಿಮ್ಮ ದಯೆ ಸರ್.